ಇದು ಹೊಯ್ಸಳರ ದೇವಾಲಯ. ಹೊಯ್ಸಳ ಸಾಮ್ರಾಜ್ಯದ ಹೆಸರು. ಹೊಯ್ಸಳರಲ್ಲೇ ಪ್ರಮುಖ ಅರಸ ವಿಷ್ಣುವರ್ಧನ ಮಹಾರಾಜ ಕಟ್ಟಿರೋ ಗುಡಿ ಇದು. 908 ವರ್ಷ ಆಯಿತು ಗುಡಿ ಕಟ್ಟೆ. 1117 1117 12ನೇ ಶತಮಾನದ ಗುಡಿ ಇದೆ. ಈ ಗುಡಿ ಕಟ್ಟೋಕೆನ 103 ವರ್ಷ. ಬಳಪದ ಕಲ್ಲು ಯಾಕೆ ಬಳಸಿದ್ದಾರೆ ಅಂದರೆ ಈ ಕಲ್ಲು ಭೂಮಿಯಿಂದ ತೆಗೆದಾಗ ತುಂಬ ಮೃದು ಇರುತ್ತೆ, ಕೆತ್ತನೆ ಮಾಡೋಕ್ಕೆ ಸುಲಭ, ವಾತಾವರಣಕ್ಕೆ ಮಾಮೂಲಿ ಹಂಗೆ ಗಟ್ಟಿ ಆಗುತ್ತೆ. ಹಂಗಾಗಿ ಬಳಪದ ಕಲ್ಲು ಬಳಸಿರೋದು. ಕರ್ನಾಟಕದಾಗ ಹೊಯ್ಸಳರು 92 ಮೇಲ್ನಾಡಾಗ ಹೆಚ್ಚು ಬರುತ್ತೆ, ಹಂಪಿನಲ್ಲಿ ಬರುತ್ತೆ. ಗೋಪುರ ಅನ್ನೋಕೆ ಅರ್ಥ ಇದೆ ನೋಡಿ, ಮೇಲೆ ಗೋವಿನ ಮಾದರಿ ಕಾಣಿಸ್ತದೆ. ಪೂರ್ವಕ್ಕೆ ಎಂಟ್ರೆನ್ಸ್ ಇರಬೇಕು, ಈಸ್ಟಿಗೆ. ಈಶಾನ್ಯದಲ್ಲಿ ನೀರಿರಬೇಕು ನೋಡಿ, ಕೊಳ ಮಾಡಿದ್ದಾರೆ. ಅಡಿಗೆ ಮನೆ ಅಗ್ನಿ ಮೂಲೆ ಆಗಿರ್ಬೇಕು ನೋಡಿ, ಆ ಮೂಲೆಯಲ್ಲಿ ಪಾಕಶಾಲ ಇದೆ. ಈ ಕಡೆ ಬನ್ನಿ, ನಮ್ಮ ಎಡಗಡೆ ಗ್ಯಾಪ್ ಕಾಣಿಸ್ತದೆ. ಸಿದ್ಧ ಇಟ್ಟಿರೋದೇ ವಿಶೇಷ. ಮೂಲೆಯಾಗಿ ಕಮ್ಮ ಕೊಡ್ತಿರೋದು ಒಂದು ಮೂಲೆ ನೋಡಿದ್ದಾರೆ. ಗುರುತ್ವಾಕರ್ಷಣ ಬಲ ಇಟ್ಟು ಮಾಡಿದ್ದಾರೆ. ಎಲ್ಲ ಪ್ರಜ್ಞೆ ತಪ್ಪಿಸಿರೋದು. ರಥದ ಮೇಲೆ ಮೂರ್ತಿ ಹೋಗಿದ್ದಾರೆ ಎಲ್ಲ 3D ಎಫೆಕ್ಟ್ ನೋಡಿ. ರಥದ ಒಳಗಡೆ ಗ್ಯಾಪ್ ಕಾಣಿಸ್ತದೆ ನಿಮಗೆ. ಅವನು ಒಳಗಡೆ ನಿಂತಿರೋ ಥರನೇ ಮಾಡಿರೋದು. ಅವತ್ತೆಲ್ಲ ಯಾವ ಮಿಷನರೀಸ್ ಇಲ್ಲ. ಆ ಉಳಿಗಳಿಗೆ ಕೊಡದಿರೋದು ಅಷ್ಟು ಸೂಕ್ಷ್ಮತೆ. ಈ ಕಡೆ ಗಮನಿಸಿ, ಭೀಮನಿಗೆ 1000 ಆನೆ ಬಲ ಅಂತ ಹೇಳಲ್ವಾ, ಅವನಿಗೆ ಆನೆಗಳನ್ನೇ ಒಂದಕ್ಕೊಂದು ಹೊಡೆದಿಸಿದ್ದಾರೆ. ಅವನ ಕೈನಾಗ ಮೊಲಗಳ ತರ ಕಾಣಿಸ್ತದೆ ಆನೆಗಳು ಸಹ. ಅಷ್ಟು ಶಕ್ತಿವಂತ ಅಂತ ಭೀಮ. ಸಣ್ಣ ದಾಸೆ ಸೊಂಟದ ಮೇಲೆ ಒಂದು ಕೋತಿ ನೆಟ್ಕೊಂಡ್ರೆ ಕಾಣುತ್ತೆ ಮಗು ಹಂಗೆ. ಬಲಗೈಲಿ ಹಣ್ಣ ಗೊಂಚಲಿದೆ ಅಂದ್ರೆ ದಾಸಿ ಹಣ್ಣನ್ನ ದೂರದಿಂದ ಕೋತಿಗೆ ತೋರಿಸ್ತದಳ, ತಿನ್ನೋದಿಕ್ಕೆ ಕೊಡ್ತಾ ಇಲ್ಲ. ಹಣ್ಣು ಸಿಗದೆ ನಿರಾಸೆಯಿಂದ ಕೋತಿ ಕೈ ಬೆರಳನ್ನ ಬಾಯಿನಲ್ಲಿ ಹಾಕೊಂಡಿದೆ. ಕಂಪ್ಯಾರಿಸನ್ ಅದು. ಕೋತಿಗೆ ಹಣ್ಣೆಷ್ಟು ನಿಷ್ಪ್ರಯೋಜಕ ಆಗಿದೆ, ಆಕೆಗೆ ಅಲಂಕಾರ ಕೂಡ ಅಷ್ಟೇ ನಿಷ್ಪ್ರಯೋಜಕ. ಉದಾಹರಣೆ ಸಮೇತವಾಗಿ ಮಾಡೋದು. ಇಲ್ಲಿ ವಿಷ್ಣುವರ್ಧನ ಮಹಾರಾಜ ನೋಡ್ರಿ, ಕೈನಾಗ ಗತ್ತಿ ಹಿಡಿದು ಕುಳಿತಿರೋದ ಇವರೇ ವಿಷ್ಣುವರ್ಧನ. ಮೂಲತಃ ಜೈನ ಮತದವರು. ಅವರ ಮೊದಲ ಹೆಸರು ಬಿಟ್ಟಿದೇವ, ನಂತರ ವೈಷ್ಣವ ಮತಕ್ಕೆ ಬಂದ್ಮೇಲೆ ವಿಷ್ಣುವರ್ಧನ ಅಂತ ಹೆಸರಾಗತ್ತ. ಅವರ ಬಲಗಡೆ ನೋಡಿ ರಾಜಗುರು ರಾಮಾನುಜಾಚಾರ್ಯ, ಆ ಕಡೆ ರಾಣಿ ಶಾಂತಲಾ ದೇವಿ. ಇದು ರಾಜ ದರ್ಬಾರ ದೃಶ್ಯ. ಎರಡನೇ ವಿಗ್ರಹ ಶುಕ ಭಾಷಿಣಿ. ಶುಕ ಅಂದ್ರೆ ಗಿಳಿ ನೋಡಿ, ಎಡಗೈ ಮೇಲೆ ಗಿಳಿ ಕೊಡ್ತಿದೆ. ಅವಾಗೆಲ್ಲ ವ್ಯವಸ್ಥೆ ಇದೆ ಮೆಸೇಜ್ ಮಾಡೋಕೆ, ಮೊಬೈಲು, SMS, ವಾಟ್ಸಪ್ ಎಲ್ಲ. ಅವಾಗೆಲ್ಲ ಮೆಸೇಜ್ ಅನ್ನ ಪಕ್ಷಿಗಳ ಮೂಲಕ ತಿಳಿಸ್ತಾರೆ. ಪಕ್ಷಿ ಸಂದೇಶ, ಪಾರಿವಾಳಗಳು ಪತ್ರ ರವಾನೆ ಮಾಡ್ತಾ ಇತ್ತು ಪ್ಲೇಸ್ ಟು ಪ್ಲೇಸ್. ಬಟ್ ಗಿಳಿಗಳು ಮಾತಲ್ಲಿ ಹೇಳಿ ಬರ್ತಾ ಇತ್ತು ಸಂದೇಶನ. ಕೇಳಿದ್ರೆ ಗಿಳಿಗಳಿಗೆ ಮಾತು ಕಲಿಸ್ತಾ ಇದ್ದಾರೆ. ವಾಯ್ಸ್ ಮೆಸೇಜ್ ಅದು, ಪ್ಯಾರಟ್. ಮುಂದೆ ಬನ್ನಿ. ವಿಗ್ರಹ ಮಾಡಿರೋದಾಗಿ ನೋಡಿ, ಮುಖ ಎಲ್ಲ ಒಳಗೆ ಹೋಗಿದೆ, ನರ ನಾಡಿಗಳೆಲ್ಲ ಕಾಣುತ್ತೆ ಸ್ಕೆಲಿಟನ್ ಆಗಿ. ಹೊಟ್ಟೆ ಜಾಗದಾಗ ಚೇಳಿದೆ ನೋಡಿ, ಸ್ಕಾರ್ಪಿಯನ್. ನೋಡಿದ ತಕ್ಷಣ ಭಯ ಆಗ್ಬೇಕು. ಒಂದು ರೌದ್ರಿಗೆ ತೋರಿಸ್ಲಿಕ್ಕೆ ಚೇಳಿ ಕೆತ್ತನೆ ಮಾಡೋದು, ಅದಕ್ಕೆ ಹೇಳೋದು ರುದ್ರ ಕಾಳಿ. ಇಲ್ಲದೊಂದು ದಂಡದಾಗ ಬುರುಡ ಇದೆ ನೋಡಿ, ಬೆಳಕು ಹೋಗುತ್ತೆ ಅದ್ರ ಒಳಗಡೆ. ವಿಷ್ಣುನ 5ನೇ ಅವತಾರ ವಾಮನ, ಕೈನಲ್ಲಿ ಛತ್ರಿ. ಬಲಿ ಚಕ್ರವರ್ತಿ ವಾಮನನಿಗೆ ದಾನ ಕೊಡ್ತಾರೆ ನೋಡಿ ಕಮಂಡಲ. ಈ ವಿಗ್ರಹ ಬಹಳ ವಿಶೇಷ. ದಶಕಂಠ ರಾವಣ ಕೈಲಾಸ ಪರ್ವತನ ಎತ್ತಿರೋದು. ಶಿಲ್ಪಿ ಕಲ್ಪನೆ ನೋಡಿ, ಇಡೀ ಕೈಲಾಸನ ಕೆತ್ತನೆ ಮಾಡಿದಾರ. ಕೈಲಾಸದಲ್ಲಿ ಮೇಲೆ ಶಿವ, ಪಾರ್ವತಿ, ನಂದಿ ಸಹಾಯ. ಆತ್ಮಲಿಂಗದ ಕಥೆಯಾಗಿ ಬರುತ್ತೆ. ರಾವಣ ಕೈಲಾಸ ಎತ್ತೋದು. ಇಲ್ಲಿದೆ ಗೋಕರ್ಣದಲ್ಲಿ ಆತ್ಮಲಿಂಗ ಶಿವ. ನೀವು ಹಳೆ ಬಿಡೋದ್ರಲ್ಲಿ ನಂದಿ ಭೃಂಗಿ ಅಂತ ನೋಡ್ತೀರಾ. ಇವರು ಶಿವನ ದ್ವಾರಪಾಲಕರು, ಇವರು ವಿಷ್ಣುವಿನ ದ್ವಾರಪಾಲಕರು. ನಾವು ನಿಂತಿರೋ ಜಾಗಕ್ಕೆ ನವರಂಗ ಅಂತ ಹೆಸರು. ಆ ದೇವರಿರೋ ಜಾಗ ಗರ್ಭಗೃಹ. ಅದರ ಮುಂದಿನ ಪ್ರಕಾರಕ್ಕೆ ಶುಕನಾಸಿ ಅಥವಾ ಪ್ರಾರ್ಥನಾ ಮಂಟಪ ಅಂತ ಕರೀತಾರ. ನಾವು ನಿಂತಿರೋ ಜಾಗ ನವರಂಗ. ಅವತ್ತಿನ ಕಾಲದಲ್ಲಿ ಶಾಂತಲಾ ದೇವಿ ಸಹ ನಾಟ್ಯ ಮಾಡಿರೋ ಜಾಗ ನೋಡಿ. ಮೇಲಿನ ಕೆತ್ತನೆ ತುಂಬಾ ಚೆನ್ನಾಗಿದೆ. ಭುವನೇಶ್ವರಿ ಅಂತ, ಭುವನಾದ್ರೂ ಭೂಮಿ ನೋಡಿ, ಗ್ಲೋ ತರ ಇದೆ. 24 ಗಡಿ ಸುತ್ತಳಕ ಯಾವುದೋ ಮೇಲೆ ಕೆತ್ತನೆ ಮಾಡಿದ ಅಲ್ಲಿ ಜಾಯಿಂಟ್ಗಳ ಕಾಣುತ್ತೆ. ಕೆತ್ತನೆ ಮಾಡಿ ಕಲ್ಲುಗಳು ಜೋಡಿಸ್ತಾ ಹೋಗಿದ್ರು. ಈ ಎಲ್ಲಾ ಕಲ್ಲುಗಳಿಗೆ ಮಧ್ಯದ ಕಲ್ಲನ್ನು ಲಾಕ್ ಮಾಡಿದ್ದಾರೆ. ಆ ಒಂದು ಕಲ್ಲು ತೆಗೆದ್ರೆ ಇವನ್ನೆಲ್ಲ ಬೇರ್ಪಡಿಸ್ತಾ ಹೋಗ್ಬೋದು. ಆ ಕಂಬಕ್ಕೆ ತ್ರಿಮೂರ್ತಿ ಕಂಬ ಅಂತ ಹೆಸರು. ಕಂಬದಲ್ಲೇ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಇದ್ದಾರೆ. ಹೇಗಂದ್ರೆ ಕಮಲದ ತನಗೆ ನರಸಿಂಹ ವಿಷ್ಣು ಸಂಕೇತ. ಅದರೊಳಗಡೆ ಕಮಲದ ಹೂವಿದೆ ನೋಡಿ. ಕಮಲದ ಹೂವು ಬ್ರಹ್ಮ ಹುಟ್ಟಿದ್ದು ಕಮಲದಾಗ. ಕಮಲ ಲಿಂಗದಾಗಿದೆ ನೋಡಿ, ಲಿಂಗನ ಹುಟ್ಟಾಗ. ಅದು ಶಿವ. ಸೃಷ್ಟಿ, ಸ್ಥಿತಿ, ಲಯ. GOD ಗಾಡ್, ಜನರೇಟರ್, ಓಪರೇಟರ್, ಡಿಸ್ಟ್ರಾಯರ್. ಜನರೇಟರ್ ಬ್ರಹ್ಮ, ಓಪರೇಟರ್ ವಿಷ್ಣು, ಡಿಸ್ಟ್ರಾಯರ್ ಶಿವ. ಈ ವಿಗ್ರಹ ನೋಡಿ ಮೆಟಲ್ ಆಗಿ ಕಾಣುತ್ತೆ.
ಈ ಟೆಂಪಲ್ ಅನ್ನ ಕಟ್ಟಲಿಕ್ಕೆ 190 ವರ್ಷ ತಗೊಂಡಿದ್ದಾರೆ. ನೋಡ್ಬೋದು ಆಲ್ಬರ್ಟ್ ಮತ್ತು ವಿಕ್ಟೋರಿಯಾ ಮ್ಯೂಸಿಯಂ, ಲಂಡನ್ ಮ್ಯೂಸಿಯಂ ವಿಗ್ರಹಗಳು ನೋಡ್ರಿ, ಒಳಗಡೆ ದರ್ಶನ ಮಾಡೋದು. ಈ ವಿಗ್ರಹ ನೋಡಿ 9 ಅಡಿ ಎತ್ತರ ಇದೆ, ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇವತ್ತು ಚಿನ್ನದ ಆಭರಣಗಳು ಒಡವೆರದಲ್ಲಿ ಆಭರಣಗಳ ಸುಂದರವಾಗಿ ಕೆತ್ತನೆ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಬೇಲೂರು ಹಳೆಬೀಡದಲ್ಲಿನ ಜ್ಯುವೆಲರಿ ಬಾಕ್ಸ್ ಆಭರಣಗಳ ಪೆಟ್ಟಿಗೆ ಅಂತಲೂ ಸಾಕು. ಈ ನಂದಿಗೆ ಅಲಂಕಾರಕ್ಕೋಸ್ಕರ ಗೆಜ್ಜೆ ಸರ, ಗಂಟೆ ಸರ, ಹೂವಿನಾರಗಳು, ರಕ್ತನಾಳಗಳು, ಅಗಲವಾದ ಕಣ್ಣುಗಳು, ಕಿರೀಟಗಳನ್ನ ಸಹ ಕೆತ್ತನೆ ಮಾಡಿದ್ದೇನೆ ಮತ್ತು ಮಿರರ್ ಪಾಲಿಶ್ ಅನ್ನ ಕೊಟ್ಟಿದ್ದೇನೆ. ಯಾವುದೇ ಒಂದು ವಸ್ತುವನ್ನ ತೋರಿಸಿದ್ರೆ ಆ ತೋರಿಸಿದಂಥ ವಸ್ತು ನಮಗೆ ಕಾಣಿಸುತ್ತೆ. ಅದರಿಂದ ಅಲಂಕಾರದಲ್ಲಿ ಸೌಂದರ್ಯದ ಮೊದಲನೇ ಸ್ಥಾನವನ್ನ ಈ ನಂದಿ ಪಡ್ಕೊಳ್ಳುತ್ತೆ. ನೋಡ್ಕೊಳ್ತೀರಾ, ಒಂದು ರೋಡ್ ಹೋಗೋದಿಲ್ಲ, ಹೋಗಿ ಬನ್ನಿ. ಕೊಡ್ತಾರೆ ಅವ್ರಿಗೆ ವಾಹನ ಐರಾವತ, ಬಿಳಿ ಆನೆ. ಐರಾವತ ಬರಸ್ಬಿಡಿ, ಕಿವಿಗಳು ಉಗಾಡ್ತಾ ಇದೆ, ಕಾಲು ಬೆಂಡಾಗಿದೆ, ಬಾಲ ಮೇಲೆತ್ತಿದೆ, ಗಂಟೆ ಸರಿಂದ ಜಿಗಿತಾ ಇದೆ. ಇಂದ್ರನ ಹೆಂಡತಿ ಸತಿದೇವಿ ಜಂಪ್ ಆಗ್ತದೆ ನೋಡಿ. ಇವತ್ತು ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಾರೆ, ಹಂಸಕ್ಕೆ ಬೇಕಾಕಿ ಆರೋಗ್ತಾರಲ್ಲ, ಆ ರೀತಿ ಜಂಪ್ ಆಗೋ ಶೈಲಿನ ಕಲ್ಲಲ್ಲೇ ಕೆತ್ತನೆ ಮಾಡಿ ತೋರಿಸ್ಕೊಂಡು ಹೋಗ್ತಾರೆ.